ಇಲ್ಲಿಗೆ ಬಂತು? ಯಾಕೆ ಇಲ್ಲಿಗೆ ಬಂತು ಅಂದರೆ ಹಾಗೆ ಬಂತು. ಅದು ಹೂವು ಈ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು ಹೆಂಗಿರುತ್ತೋ ಹಂಗೇ ಮರ ಗಿಡಗಳಲ್ಲಿ ಹೂವು ಎಲ್ಲ ಇರುತ್ತೆ. ಅದಕ್ಕೆಲ್ಲ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅದನ್ನೇ ಕೇಳ್ತಿರೋದು, ಇಲ್ಲಿ ಹೇಗೆ ಬಂತು ಅಂತ. ಗಿಡದಿಂದ ಉದುರುತ್ತು. ಒಂದ್ ಮೊಳ ದಾರಕ್ಕೆ ಹೂ ಕಟ್ಕೊಂಡು ಉದುರುತ್ತಾ? ನನಗೆ ಗೊತ್ತು ನೀನೇ ಇಟ್ಟಿದ್ದು ಅಂತ. ನಾನಾ? ಯಾಕೆ ಕೊಟ್ಟಿದ್ದು? ಅದು ನಾನಲ್ಲ, ಹೊರಗೆ ಒಬ್ರು ಹೂ ಮಾರೋ ಅಜ್ಜಿ ಇದ್ರ, ಅವರು ಹೂ ಮಾರ್ತಾ ಇದ್ರ. ಅವ್ರಿಗೆ ತುಂಬ ವಯಸ್ಸಾಗಿತ್ತ ಪಾಪ. ಅವ್ರು ನೋಡಿದ್ರೆ ಒಂಥರ ಬೇಜಾರು ಅನ್ಸೋದು. ಆ ಹೂವು ಎತ್ತಕ್ಕೂ ಶಕ್ತಿ ಇರಲಿಲ್ಲ. ಅವರು ಕೂತ್ಕೊಂಡು ಮಾರ್ತಾ ಇದ್ರ, ಯಾರು ತಗೋತಾನೇ ಇರಲಿಲ್ವಾ. ಅದನ್ನ ನೋಡಿ ಕರಳು ಚುರುಕಂತ. ಅದಕ್ಕೆ ಒಂದು ಮೊಳ ತಗೊಂಬಂದು ನೀನು ಕೊಡಬೇಕು ಅಂತ ಅಲ್ಲ, ಅವ್ರಿಗೆ ಸಹಾಯ ಮಾಡೋಣ ಅಂತ ಅಷ್ಟೆ. ನೀನು ಕಣ್ಣೀರ್ ಹಾಕೊಂಡು ಹೂನ ತಗೊಂಡ್ಬಿಟ್ಟೆ. ಅದು ನನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ. ಮತ್ತೆ ಯಾಕೆ ಇಲ್ಲಿಟ್ಟೆ? ಅದು ಮನೆಗೆ ತಗೊಂಡೋಗಿ ಎಷ್ಟು ಕೊಡೋಣ ಅಂತ ಇದ್ದೆ. ಅಲ್ಲಿಗೆ ತಗೊಂಡೋಗೋಷ್ಟು ಬಾಡೋಗುತ್ತೆ. ಅದಕ್ಕೆ ಫ್ರೆಶ್ ಆಗಿದ್ದಾಗಲೇ ನಿನಗೆ ಕೊಡೋಣ ಅಂತ ಅದನ್ನು ತಗೊಂಡು ಜೇಬಲ್ಲಿ ಹಾಕೊಂಡಿದ್ದೆಲ್ಲ. ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಾ? ನಿನಗೆ ಬೇಡ ಅಂದ್ರೆ ಹೇಳಿ ತಗೊಂಡೋಗ್ತೀನಿ. ಈ ಹೂಗೆ ಇದನ್ನು ಮುಡ್ಕೊಳ್ಳೋ ಭಾಗ್ಯ ಇಲ್ಲ ಅನ್ಸುತ್ತೆ. ತಗೊಂಡೋಗಿ ಹೀಗೆ ಬಿಸಾಕ್ತೀನಿ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಹೂನೇನಾದ್ರೂ ಬಿಸಾಕ್ತಾರ? ಏನಾಗಿದೆ ನಿನ್ಗೆ? ಕೊಡಿಲ್ಲ. ಹಲೋ, ಏನೋ ಮಾಡ್ದೆ ನೀನು? ಅದು ಮೇಲೆ ಸೀಲಿಂಗ್ ಎಲ್ಲ ಕ್ರ್ಯಾಕ್ ಬಿಡ್ಕೊಂಡಿತ್ತು, ಅದು ನೋಡ್ತಾ ಇದ್ದೆ. ಸೀಲಿಂಗ್ ಕ್ರ್ಯಾಕ್ ಬಿಟ್ಟಿರೋದಲ್ಲ, ನಿನ್ ತಲೆ ಕ್ರ್ಯಾಕ್ ಬಿಟ್ಟಿರೋದು. ಅದು ಕ್ರ್ಯಾಕ್ ವಿನಯ್ಗೆ ಬಿಟ್ಟು ಸರಿ ಮಾಡಿಸ್ಬೇಕು. ಬರ್ತೀನಿ ಸರ್.